ಈ ಬಾರಿ ನಿರ್ಜಲ ಏಕಾದಶಿಯಂದು ಭದ್ರರಾಜ ಯೋಗದ ಶುಭ ಯೋಗವು ರೂಪುಗೊಂಡಿದೆ. ವಾಸ್ತವವಾಗಿ ಈ ಬಾರಿ ನಿರ್ಜಲ ಏಕಾದಶಿಯಂದು ಬುಧನು ತನ್ನ ರಾಶಿ ಚಕ್ರ ಚಿಹ್ನೆಯಾದ ಮಿಥುನನನ್ನ ಪ್ರವೇಶಿಸುತ್ತಾನೆ. ಈ ಹಿನ್ನೆಲೆಯಲ್ಲಿ ನಗರದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಏಕಾದಶಿಗೂ ವಿಭಿನ್ನ ಮಹತ್ವವಿದೆ. ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳ ಕೃಷ್ಣದಲ್ಲಿ ಒಂದು ಏಕಾದಶಿ ಮತ್ತು ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ ಬರುತ್ತದೆ. ಈ ಪ್ರತಿಯೊಂದು ಏಕಾದಶಿಯು ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ನಿರ್ಜಲ ಏಕಾದಶಿ ಎಂದು ಕರೆಯಲಾಗುತ್ತಿದೆ. ಈ ದಿನದಂದು ಉಪವಾಸ ಮಾಡುವುದರಿಂದ ವ್ಯಕ್ತಿಯು ಇತರೆ ಏಕಾದಶಿ ವ್ರತಗಳಿಂದ ಪಡೆದುಕೊಳ್ಳುವಷ್ಟೇ ಪುಣ್ಯ ಫಲಗಳನ್ನು ಪಡೆದುಕೊಳ್ತಾರೆ. ಈ ಏಕಾದಶಿಯನ್ನು ಅತ್ಯಂತ ಕಠಿಣ ಏಕಾದಶಿಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಈ ಏಕಾದಶಿಯ ದಿನದಂದು ವಿಷ್ಣುವಿನ ಭಕ್ತರು ಒಂದಿಷ್ಟು ನೀರನ್ನು ಕೂಡ ತೆಗೆದುಕೊಳ್ಳದೆ ವ್ರತವನ್ನು ಆಚರಿಸುತ್ತಾರೆ. ಈ ದಿನದಂದು ವಿಷ್ಣುವನ್ನು ಪೂಜಿಸಿ ಉಪವಾಸ ವ್ರತವನ್ನು ಮಾಡುವುದರಿಂದ ಭಕ್ತರ ಎಲ್ಲ ರೀತಿಯ ದುಃಖಗಳು ದೂರವಾಗುತ್ತವೆ ಮತ್ತು ಸಂತೋಷ, ಸಮೃದ್ಧಿ, ಸಂಪತ್ತು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಏಕಾದಶಿಯ ಉಪವಾಸವನ್ನು ಪ್ರತಿಯೊಬ್ಬರೂ ಮಾಡಬೇಕು. ಅದರಲ್ಲೂ ಇವತ್ತಿನ ಏಕಾದಶಿ ಒಂದು ನೀರನ್ನು ಸಹ ಕುಡಿಲಾರದೆ ಏಕಾದಶಿಯ ಉಪವಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಎಲ್ಲರೂ ಕೂಡ ಏಕಾದಶಿಯ ಉಪವಾಸವನ್ನು ಮಾಡಬೇಕು ಅಂತ ಹೇಳ್ತೀನಿ. ಈ ದೇವಸ್ಥಾನ ಸುಮಾರು 160 ವರ್ಷಗಳಷ್ಟು ಪುರಾತನವಾದದ್ದಿದೆ. ಈ ಮೂರ್ತಿ ಬಂದು ಮಲಪ್ರಭಾ ನದಿಯಲ್ಲಿ ಸಿಕ್ಕಿದ್ದು. ಈ ಮೂರ್ತಿಯನ್ನು ವೇಣುಗೋಪಾಲಾಚಾರ್ಯ ಗೆಜ್ಜಿ ಅನ್ನುವರಿಗೆ ಸಿಕ್ತು ಅಂತ ಒಂದು ಇತಿಹಾಸ ಇದೆ. ನೀವು ಆಮೇಲೆ ಅಲ್ಲಿ ನೋಡಿಕೊಂಡು ತಗೋಬಹುದು. ಸುಮಾರು 1831ರಿಂದ 32ರಲ್ಲಿ ಈ ಮೂರ್ತಿಯನ್ನು ಅವರು ತೊಗೊಂಡು ಬಂದು ಇದು ಅವರ ಮನೆ ಇರ್ತದೆ. ಈ ಮನೆಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ನಿತ್ಯ ಪೂಜೆಯನ್ನು ಶುರು ಮಾಡ್ಕೊಂಡು ಹೋಗ್ತಾರೆ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.